ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಊಟ ಬಡಿಸಿದ್ದಕ್ಕೆ ಈಗ ಅಧಿಕಾರಿ ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದಹಾಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯ ಬಗ್ಗೆ ಹೇಳೋದಾದರೆ, ಈಗಾಗಲೇ ಕೆಲ ದಿನಗಳ ಹಿಂದೆ KP ನಂಜುಂಡಿ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ತೆರಳಿದ್ರು. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅಧಿಕಾರಿ ಅಥವಾ ಚುನಾವಣೆಯ ಅಧಿಕಾರಿ ಡಿ ಕೆ ಶಿವಕುಮಾರ್ಗೆ ಅಡುಗೆ ಬಡಿಸಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಡಿ ಕೆ ಶಿವಕುಮಾರ್ಗೆ ಊಟ ಬಡಿಸಿದ್ದಕ್ಕೆ ಈಗ BJP ಚುನಾವಣಾ ಅಧಿಕಾರಿ ವಿರುದ್ಧ ದೂರನ್ನು ದಾಖಲಿಸಿದೆ. ಊಟ ಬಡಿಸಿದ್ದಾರೆ, ಇನ್ಫ್ಯಾಕ್ಟ್ ಅವರ ಕರ್ತವ್ಯ ನಿರ್ವಹಣೆ ಮಾಡೋ ಬದಲು ಅವರಿಗೆ ಡಿ ಕೆ ಶಿವಕುಮಾರ್ ಜೊತೆ ಕಾಣಿಸ್ಕೊಂಡಿರೋದಕ್ಕೆ BJP ತೀವ್ರವಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಿಯೋಜನೆ ಆಗಿದ್ದ ಅಧಿಕಾರಿ ಈತ, ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಅಧಿಕಾರಿನೇ ಈ ಥರ ಊಟ ಬಡಿಸಿರೋದಕ್ಕೆ ಈಗ BJP ಸಿಟ್ಟಾಗಿದೆ, ಗಂಭೀರವಾದಂಥ ಆರೋಪವನ್ನು ಮಾಡಿದೆ. ಗೀತಾ ನಿರ್ಮಿಸಿರುವಂಥ ಇನ್ಫ್ಯಾಕ್ಟ್ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇರೆ ಬೇರೆ ಕಂಪ್ಲೇಂಟ್ಗಳು ಕೂಡ ಬಂದಿದೆ. ಅಂದರೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಕುಮಾರ್ ಅವರ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಜಾಹೀರಾತು ಮೊತ್ತವನ್ನು ಕೂಡ ಈಗಾಗಲೇ ಅದನ್ನು ವೆಚ್ಚಕ್ಕೆ ಭರಿಸಬೇಕು, ಚುನಾವಣಾ ಅಭ್ಯರ್ಥಿಯ ವೆಚ್ಚಕ್ಕೆ ಭರಿಸಬೇಕು ಅಂತ ಗೀತಾ ಶಿವರಾಜ್ ಕುಮಾರ್ ಅವರ ಏನು ಪ್ರಚಾರ ಇತ್ತು, ಅದು ಪ್ರೊಡಕ್ಷನ್ ಮಾಡಿರುವಂಥ ಸಿನಿಮಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ BJP ಈಗ ದೂರು ಕೊಟ್ಟಿದೆ. ಹೀಗಾಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೇರವಾದಂಥ ದೂರನ್ನು ಈಗ BJP ಸಲ್ಲಿಕೆ ಮಾಡಿದೆ. ಇನ್ಫ್ಯಾಕ್ಟ್ ಇದೇ ಊಟದ ವಿಚಾರವಾಗಿ ಗಂಭೀರವಾದಂಥ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬಂದಿತ್ತು. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನವರು ಆರೋಪ ಮಾಡಿದರು, ಅವರ ತೋಟದ ಮನೆಯಲ್ಲಿ ಬಾಡೂಟವನ್ನು ಮಾಡ್ತಿದ್ದಾರೆ ಅಂತ. ಈಗ ಶಿವಕುಮಾರ್ಗೆ ಊಟ ಬಡಿಸಿದ ಅಧಿಕಾರಿ ವಿರುದ್ಧ ದೂರ ಆಗಿದೆ. ಅದೇ ರೀತಿ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಏನಿದೆ, ಆ ಚಿತ್ರದ ಪ್ರಚಾರ ಮೊತ್ತಕ್ಕೆ ಸಂಬಂಧಪಟ್ಟಂತೆ ಅದನ್ನು ಅಭ್ಯರ್ಥಿಯ ಲೆಕ್ಕಕ್ಕೆ, ಚುನಾವಣಾ ಲೆಕ್ಕಕ್ಕೆ ಜೋಡಿಸಬೇಕು ಅನ್ನುವಂಥ ಮಾತನ್ನು ಅಥವಾ ದೂರನ್ನು ಈಗ BJP ಚುನಾವಣಾ ಆಯೋಗಕ್ಕೆ ನೀಡ್ತಾ ಇದೆ.